ನಮಸ್ಕಾರ ವೀಕ್ಷಕರ, SM9 ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ. ಪ್ರಿಯ ವೀಕ್ಷಕರ, ಬನ್ನಿ ಕೈ ಜೋಡಿಸೋಣ ರೈತರ ಪ್ರತಿಭಟನೆಯಲ್ಲಿ. ಕೋಚರಿ ಏತ ನೀರಾವರಿ ಯೋಜನೆಯ ನೀರಿಗಾಗಿ ರೈತರ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಂ ಕೋಚರಿ ಏತ ನೀರಾವರಿ ಯೋಜನೆ ಸುಲ್ತಾನ್ಪುರ್ ಪಂಪ್ ಹೌಸ್ ನೀರು ರೈತರಿಗೆ ಸರಿಯಾಗಿ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದ್ದು, ಹುಕ್ಕೇರಿ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಹುಕ್ಕೇರಿ ತಾಲೂಕು ಅಧ್ಯಕ್ಷರಾದ ಶಾಂತಿನಾಥ್ ಮಗ್ದುಮ್ ಹಾಗೂ ಜಿಯಾವುಲ್ಲಾ ಒಂಟಮೂರಿ, ಗೋಪಾಲ್ ಮರಬಸನ್ನವರ್, ಬಸವಪ್ರಭು ಒಂಟಮೂರಿ, ಮಹಾರುದ್ರ ಮರಿಯಣ್ಣನವರ್, ವಿಶ್ವನಾಥ್ ನಾಯಕ್, ಮಹಮ್ಮದ್ ಅಲಿ ಬಾಡ್ಕರ್, ಮಲಿಕ್, ರೈತ ಮುಖಂಡರಾದ ಸುಭಾಷ್ ನಾಯಕ್ ಹಾಗೂ ರಮೇಶ್ ತಳವಾರ್ ಮತ್ತು ಇನ್ನು ಉಳಿದ ರೈತರು ಆಗಮಿಸಿದ್ರು. ಸಂಘಟನೆ ಮುಖಂಡರು ಹಾಗೂ ರೈತರಿಂದ ಸುಲ್ತಾನ್ಪುರ್ ಪಂಪ್ ಹೌಸ್ ಬೀಗ ಹಾಕಿ ನೀರಾವರಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ರೈತರು ಬೃಹತ್ ಪ್ರತಿಭಟನೆಯಲ್ಲಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ಬ್ಯೂರೋ ರಿಪೋರ್ಟ್, ಶಾಂತಿನಾಥ್ ಮಗ್ದುಮ್, SM9 ಟಿವಿ ಕನ್ನಡ ನ್ಯೂಸ್, ಹುಕ್ಕೇರಿ. ನೀರಿಲ್ಲ, ಬೇರೆ ತಾಲೂಕು ಯಾಕೆ ಹಬ್ಬ ಅನಾಹುತ ಆದ್ರ ಜಮಖಂಡಿ ಸರ್ ಹೊಣೆಗಾರ ಆಗ್ತಾರ. ಮಾಧ್ಯಮರು ಅದಾರು ಚಲೋ ಐತಿ. ಸಂಪೂರ್ಣ ರೈತರಿಗೆ ಏನಾದ್ರು ಒಂದು ನೀವು ಇಲ್ಲಿಂದ ಜಾಗ ಬಿಟ್ರಿ ರೈತರಿಗೆ ತೊಂದರೆ ಆದ್ರ ಸಂಪೂರ್ಣ ಹೊಣೆಗಾರ ನೀವೇ ಆಗ್ತಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರಾಜ್ಯ ರೈತ ಸಂಘಕ್ಕೆ ನೀರು ಹೋಯ್ತೀವಿ ನೀವು ಸರ್. ನಮಗ ನಿಮ್ಮ ಮಾತು ನಾವ ಕೇಳಂಗಿಲ್ಲ, ನಿಮ್ ಪ್ರವಚನ ನಮ್ಗೆ ಬೇಡ. ಈಗ ನೀರ್ ಬಿಡಾರೋ ಇಲ್ಲ ಅಷ್ಟೇ. ನಮಗ ನೀವು ಕೊದ್ರಿ ತನಕ ನೀರ್ ಹೋದಾಗ ಹೋಗೋದು, ಇಲ್ಲಂತಂದ್ರ ನೀವೇನ ಪೊಲೀಸ್ ಸಿಬ್ಬಂದಿಗಳು ನಮ್ಮನ್ನ ಅರೆಸ್ಟ್ ಮಾಡ್ಲಿ, ಜೈಲ್ ಹಾಕಿದ್ರೆ ನಿಮ್ಮನ್ನ ಮಾತ್ರ ಇಲ್ಲಿ ಬಿಡೋದು. ಜಾಗ ಬಿಟ್ಟು ಅಳಿಗಾಡಿಸ್ರ ಇದು ರೈತ ಸಂಘ ಅನ್ನೋದು ಹೇಳ್ತಾನೆ. ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕೂಲಿ ಕಾರ್ಮಿಕ ರೈತ ಶಕ್ತಿ ಸಂಘಕ್ಕೆ ರೈತರದು ಸೋಯಾಬೀನ್ ಎಲ್ಲ ನಾಶ ಇವತ್ತು. ಈ ಹಿಂಗಾರು ಬೆಳೆ ಐತಿ, ಅದಕ್ಕೆ ನೀರು ಸಂಪೂರ್ಣ ಬೇಕಾಗಿದೆ ಅನ್ನೋದನ್ನ ನಾವು ಹೋರಾಟ ಮಾಡಕ್ ಬಂದಿದ್ದೇವೆ. ಅದರ ನಿಟ್ಟಿನಲ್ಲಿ ಸುಮಾರು 4,500 ಎಕರೆ ನೀರಾವರಿ ಯೋಜನೆ ಆದಂತ ಇದು ಕೋಚರಿ ಏತ ನೀರಾವರಿ. ಈ ನೀರಾವರಿ ನನಗನ್ಸತೈತಿ ಸನ್ಮಾನ್ಯ 2004ರಲ್ಲಿ ಸನ್ಮಾನ್ಯ ಶಶಿಕಾಂತ್ ನಾಯ್ಕ ಮಂತ್ರಿ ಇದ್ದಾಗ ಮಾತ್ರ ಹುಕ್ಕೇರಿ ತಲುಪಿತ್ತು. ಅಲ್ಲಿಂದ ಇಲ್ಲಿ ತನಕ MLA ಈ ಕಡೆ ಕಣ್ ತೆಗೆದಿಲ್ಲ, ಮತ್ತ ಸಚಿವರು ಯಾರು ಕಣ್ ತೆಗೆದಿಲ್ಲ. ಮತ್ತ ನಾವು ಆಗಿಲ್ಲ. ಸಂಪೂರ್ಣ ನೀರ ಹುಕ್ಕೇರಿ ದಾಟಬೇಕು. ಅಲ್ಲಿ ತನಕ ನೀವೇನ ರೆಡಿ ಮಾಡ್ಕೊಂಡ್ರೆ ಗೊತ್ತಿಲ್ಲ.